ವೆಲ್ಕಮ್ ಕ್ವಾಟ್ಲೆ ಕಿಟ್ಲೆ. ಈಗ ಅಜಯ್ ರಾವ್ ಅವರು ಹಿಟ್ ಕಪಲ್, ನೀವು ಇಬ್ಬರು ಎಂದೆಂದಿಗೂ ಸಿನಿಮಾ ಮಾಡ್ತಾಯಿದ್ದೀರ ಅಲ್ವಾ ಸರ್? ರಾಧಿಕಾ ಪಂಡಿತ್ ನೀವು ಹಿಟ್ ಪೇರ್ ಹಾಕ್ಕೊಟ್ಬಿಡೋಣ ಅಂದರೆ ಕೇಳೋಣ ಒಂದು ಗಾಸಿಪ್ ಆಗ್ಬೇಕಲ್ವ ಅಂದರೆ ಹೆಣ್ಮಕ್ಳು ನೋಡಿ ಕಾಯ್ತಾ ಇದ್ರಿ ಅನ್ಕೊಂಡು. ಹೇಗೆ ರಾಧಿಕಾ ಪಂಡಿತ್ ಅವರು? ಯಾವ ಅರ್ಥದಲ್ಲಿ ಅರ್ಥ ಆಗಲಿಲ್ಲ. ಆ್ಯಕ್ಟಿಂಗಲ್ಲಿ ಹಾಂ, ವೆರಿ ವೆರಿ ಗುಡ್ ಆ್ಯಕ್ಟ್ರೆಸ್. ನಮ್ಮ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಶಿ ಈಸ್ ಅ ವೆರಿ ಪ್ರೌಡ್ ಆ್ಯಕ್ಟ್ರೆಸ್. ನಾವು ಇನ್ನೊಬ್ಬರನ್ನ ಅತಿಥಿನ ಕರ್ಕೊಂಬರ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಓಕೆ, ಕರೆದ್ಬೋಣ. ಯಾರಿರ್ಬೋದು? ಹುಡುಗಿನಾ? ನೀನು ಬಿಡಮ್ಮ, ಫಿಕ್ಸು ಆ ಹುಡುಗಿನೇ. ವೆಲ್ಕಮ್ ಟು ದ ಶೋ ಶ್ರಾವ್ಯ. ಸೋ ಸ್ವೀಟ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅಲ್ಲ, ನನ್ನನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ರಿ, ಹುಡುಗಿ ಬರ್ತದಂಗೆ ಫಸ್ಟ್ ಸೈಡಿಗೆ ತಳ್ಳಿದ್ರಿ, ಓಕೆ. ಸೆಂಟ್ರಲ್ ಕೂಡಿಸ್ಕೊಂಡ್ರಿ, ಓಕೆ. ರೋಸ್ ಕೊಟ್ಬಿಟ್ರಾ? ಏನು ರೋಸ್ ಕೊಟ್ಟೆ ಅಂತ ಕೇಳಲಿಲ್ಲ ನೀನು. ತಪ್ಪು ತಿಳ್ಕೊಳ್ಳೋದು ಇಷ್ಟೇ ನೋಡಿ, ಎಷ್ಟು ಜಲಸ್ಸು, ಸ್ಟಮಕ್ ಫೈರು. ನಾನು ರೋಸ್ ಕೊಟ್ಟಿದ್ದು ರೋಸ್ ಸಿನಿಮಾ ಬಗ್ಗೆ ಮಾತಾಡ್ಕೊಂಡು, ರೋಸ್ ಹಿಡ್ಕೊಂಡು ಮಾತಾಡಲಿ ಅಂತ. ಅದು ನನಗೆ ಕೊಡ್ಬೋದಾಗಿತ್ತಲ್ಲ, ನಾನು ಬಂದಿದ್ದಲ್ಲ. ರೋಸ್ ಯಾರಿಗಮ್ಮ ಕೊಡೋದು? ಹುಡುಗಿರು ತಾನೆ. ತಪ್ಪೇನಮ್ಮ ಕೊಟ್ಟಿದ್ದು? ಇಲ್ಲ ಸರ್, ತಪ್ಪೇ ಇಲ್ಲ. ಅವ್ರು ಏನು ಹೇಳಿದ್ದಾರೆ? ಯಾರನ್ನಾದ್ರೂ ಲವ್ ಮಾಡಿ ಅಂದರು. ತಪ್ಪಿಲ್ಲ, ನಾನು ಲವ್ ಮಾಡ್ತಾ ಇದ್ದೀನಿ. ತಪ್ಪೇನಿದೆ? ತಪ್ಪಿಲ್ಲ. ಥ್ಯಾಂಕ್ ಯು. ಶ್ರಾವ್ಯ, ನೀನು ಲವ್ ಮಾಡ್ತಾ ಇದ್ದಾರೆ ಅವರು? ಎಸ್, ನನಗೆ ಕಲಾವಿದೆಯಾಗಿ ತುಂಬ ಇಷ್ಟ, ಲವ್ ಮಾಡ್ತೀನಿ. ತಪ್ಪಮ್ಮ? ನೀನು ಮಾಡಲ್ಲ. ನೀನು ಕಳ್ಳ, ನಾನು ಕೃಷ್ಣ. ಅದ್ರ ಮಧ್ಯೆ ಹಾಕೊಂಡ್ಬಿಟ್ಟು ನೋಡಮ್ಮ. ಓಕೆ, ಈಗ ರೋಸ್ ಸಿನಿಮಾಗೆ ಬರ್ತೀನಿ. ಶ್ರಾವ್ಯ ಅವರೇ, ನಿಮಗೆ ಈ ರೋಸ್ ಸಿನಿಮಾ ಹೆಂಗೆ ಅವಕಾಶ ಸಿಕ್ತು? ಆ್ಯಕ್ಚುಲಿ ನನಗೊಬ್ರು ಥ್ರೂ ಗೊತ್ತಾಯಿತು ಈ ಥರ ರೋಸ್ಗೆ ಹೀರೋಯಿನ್ ಹುಡುಕ್ತಾ ಇದ್ದಾರೆ ಅಂತ. ನಾನು ಅವಕಾಶಗಳನ್ನ ಹುಡುಕ್ತಾ ಇದ್ದೆ, ಲೈಕ್ ಒಂದು ಒಳ್ಳೆ ಲಾಂಚ್ ಸಿಗಬೇಕು ಇಂಡಸ್ಟ್ರಿಗೆ ಅಂತ. ಸೊ ಗೊತ್ತಾದಾಗ ನಾನು ಹೋಗಿ ಸ್ಕ್ರೀನ್ ಟೆಸ್ಟ್ ಕೊಟ್ಟೆ, ಸೆಲೆಕ್ಟ್ ಆದೆ. ನಮ್ಮ ಶ್ರಾವ್ಯಗೆ ಎಷ್ಟು ಜನ ಥಿಯೇಟ್ರಿಂದ ಆಚೆ ಬಂದ ಮೇಲೆ ರೋಸ್ ಕೊಟ್ಟಿದ್ದಾರೆ? ರೋಸ್ ಸಿನಿಮಾ ನೋಡಿ ತುಂಬ ಜನ ಕೊಟ್ಟಿದ್ದಾರೆ. ಯಾವುದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಎಕ್ಸೆಪ್ಟ್ ಅಂದರೆ ಒಂದು ಅಭಿಮಾನದಿಂದ ಕೊಟ್ಟಿದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ನಮ್ಮ ಅಪ್ಪ ಅಮ್ಮ ಅವರು ನನಗೆ ನಮ್ಮಮ್ಮ ನೋಡಿದಾಗ ಅವರು ತುಂಬ ಎಮೋಷ್ನಲ್ ಆದರು. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಆ್ಯಂಡ್ ನಮ್ಮಮ್ಮಂಗೆ ತುಂಬ ಕಾಂಪ್ಲಿಮೆಂಟ್ಸ್ ಸಿಗ್ತಾಯಿತ್ತು, ನಿಮ್ಮ ಮಗಳು ತುಂಬ ಚೆನ್ನಾಗಿ. ಸೊ ಅದೊಂಥರ ನನಗೆ ಅವರು ರೋಸ್ ಕೊಟ್ಟಂಗೆ. ಆ್ಯಂಡ್ ನಮ್ಮಪ್ಪ ಕಾಲ್ ಮಾಡಿ ಆಯಿತಾ ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟರು. ತುಂಬ ಖುಷಿ ಆಯಿತು. ಬಟ್ ಯಾರು ರೋಸ್ ಕೊಟ್ಟಿದ್ದು ಗೊತ್ತಾಗಲಿಲ್ಲ. ಈ ವಿಶ್ವ ರೋಸ್ ಕೊಟ್ಟಿದ್ದು ಮಾತ್ರ ಜನತೆ ಗೊತ್ತಾಗಿಲ್ಲ. ಎಸ್. ಸೊ ನನ್ನ ರೋಸ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ತರಲೆ ಆಟಗಳು ಮಾಡಿದ್ದೀರಾ? ಚಿಕ್ಕ ವಯಸ್ಸಿನಲ್ಲಿ ನೀವಮ್ಮ ಜಾಮೂನ್ ಮಾಡ್ತೀನಿ ಅಂತಂದರೆ ನೀವು ಉಂಡೆ ತೊಗೊಂಡು ಎಣ್ಣೆಗೆಸ್ತು ಹೇಳಿ ಅದು ಸ್ವಲ್ಪ. ಅಯ್ಯೋ ಅದೇನಿಲ್ಲ, ಅದೇನಿಲ್ಲ ಅಲ್ಲ, ಅದು ಅದೇ. ನಮ್ಮಮ್ಮ ಅಡುಗೆ ಮಾಡ್ತಿದ್ರು, ತುಂಬ ಸಣ್ಣವಳು. ಜಾಮೂನ್ ಮಾಡ್ತಾಯಿದ್ರು. ನನಗೆ ನಮ್ಮಮ್ಮ ಅದು ಎಣ್ಣೆ ಬಾಯ್ಲ್ ಆಗ್ತಿತ್ತು, ಅದ್ರಗಡೆ ಹಾಕಿದ್ರು. ಅವಾಗ ನಾನು ಮಾಡಬೇಕು ಅಂತ ನಮ್ಮಮ್ಮ ಬೇಡ, ಅದು ಸುಡುತ್ತೆ ಅಂತ. ನಾನಿಲ್ಲ, ನಮ್ಮಮ್ಮ ಏನಕ್ಕೂ ತಿರುಗಿದ್ದಾರೆ, ನಮ್ಮಮ್ಮ ಹಾಕಿರೋದು ನೋಡಿದ್ದೀನಿ. ಅದನ್ನ ನಾನು ಹಂಗೆ ಹಾಕೋಕೆ ಹೋಗಿಲ್ಲ, ಥ್ರೋಬಾಲ್ ಥರ ಎಸ್ತಿದ್ದೀನಿ. ಫುಲ್ ಎಣ್ಣೆ ಎಲ್ಲ ಎರಚಿ ಮೈ ಮೇಲೆ, ಆಮೇಲೆ ಹಂಗೆ ಓಡೋಗ್ಬಿಟ್ಟಿದ್ದೀನಿ. ಆ ಥರ ಒಂದು ಗಾಯ ಏನಾಗಿಲ್ಲ? ಆಗಿತ್ತು, ಮೈ ಮೇಲೆಲ್ಲ ಸಿಡಿದಿತ್ತು. ಆಮೇಲೆ ಪ್ಲಾಸ್ಟಿಕ್ ಸರ್ಜನ್ ಮಾಡಿಸ್ಕೊಂಡು ಅಷ್ಟೊಂದೇನು ಆಗಿರಲಿಲ್ಲ, ಅಷ್ಟೊಂದೇ ಲೈಟಾಗಿ. ಸೊ ಅದಾದ್ಮೇಲೆ ತಿರ್ಗಾ ಥ್ರೋಬಾಲ್ ಇದೆಯಾ? ಥ್ರೋಬಾಲ್ ಇಲ್ಲ, ಏನಿಲ್ಲ. ಆಮೇಲೆ ನಿಮಗೆ ಸಿಕ್ಕಾಪಟ್ಟೆ ಒಂದು ಹುಚ್ಚಿದೆಯಂತೆ, ಫೋಟೋ ಹುಚ್ಚಂತೆ ನಿಮಗೆ. ಹೌದು. ನಿಮಗೆಲ್ಲ ಇದೆಲ್ಲ ಹೆಂಗೆ ಗೊತ್ತಾಯಿತು? ನಿಮಗಿದೆಲ್ಲ ಹೆಂಗೆ ಗೊತ್ತಾಯಿತು? ಹಾಂ ಹೇಳಿ. ಹಾಂ, ತುಂಬ ಫೋಟೋ ಹುಚ್ಚಿತ್ತು ನನಗೆ, ಇವಾಗಲೂ ಇದೆ. ಯಾವಾಗಲೂ ಫೋಟೋ ಹಿಡ್ಕೋತೆ, ಅದು ರೆಡಿಯಾಗಿ ನಮ್ಮಮ್ಮಂಗೆ ಚಿಕ್ಕ ವಯಸ್ಸಿಂದಾನೆ ಮೇಕಪ್ ಮಾಡು, ರೆಡಿ ಮಾಡಿಸು, ಚೆನ್ನಾಗಿ ಬಟ್ಟೆ ಹಾಕು, ಫೋಟೋ ಹಿಡಿ ಅಂತ ಹೇಳ್ತಿದ್ದೆ. ಅಂದರೆ ನನಗೆ ಫೋಟೋ ಹುಚ್ಚು ಅಂದರೆ ಈ ಕೃಷ್ಣನ್ ಥರ, ಆಮೇಲೆ ಸೀರೆ ಉಟ್ಕೊಂಡು ಮೇಕಪ್ ಮಾಡಿಕೊಂಡು ಫೋಟೋ ಹಿಡ್ಸ್ಕೋಬೇಕು ಅಂತ ತುಂಬ ಸೀರೆ ಉಟ್ಕೊಂಡು ಫೋಟೋ ಅಂದರೆ ಆ ಥರ. ಅಂದರೆ ಚಿಕ್ಕ ವಯಸ್ಸಲ್ಲಿ ಯಾರು ಸೀರೆ ಉಟ್ಕೊಳ್ಳಲ್ಲ ಅಲ್ವಾ? ಸೊ ಅಮ್ಮ ಸೀರೆ ಉಟ್ಕೊಳ್ಳೋದು ನೋಡಿ ನಾನು ಸೀರೆ ಉಟ್ಕೊಂಡು ಫೋಟೋ ತೆಗೆಸ್ಕೊಬೇಕು ಅಂತ. ಆ ಥರ ಸಂಗ್ರಹ ಮಾಡಿರು ಅಂತಕ್ಕಂಥ ಎಷ್ಟು ಫೋಟೋಸ್? ತುಂಬ ಇದೆ, ಕೌಂಟ್ಲೆಸ್, ಎಣ್ಸೋಕ್ಕೆ ಆಗಲ್ಲ ಎಷ್ಟು ಫೋಟೋ. ನಂದೇ ಜಾಸ್ತಿ ಮೇಜರ್ ಫೋಟೋಸ್ ಇರೋದು ನಮ್ಮ ಮನೇಲಿ. ನಿಮ್ಗೆ ಯಾರಾದರೂ ಪ್ರಪೋಸ್ ಮಾಡಿದ್ರಾ? ಮಾಡಿದ್ದಾರೆ. ಚಿಕ್ಕ ವಯಸ್ಸು ಅಂದರೆ ಒಂದು
ಮಿಡ್ ಸ್ಕೂಲ್. ಮಿಡ್ ಸ್ಕೂಲ್ ಅವಾಗಲೇ ಮಿಡ್ ಸ್ಕೂಲ್, ಹೈ ಸ್ಕೂಲ್. ಅವಾಗಲೇ ಹಾಂ, ಅವಾಗಲೇ. ನಿಮ್ಮ ಬೋನ್ಸ್ ಹೇಗಿತ್ತು? ಹಾಂ, ಅವ್ರು ಹಾಗೆ ನನಗೇನು ಅರ್ಥ ಆಗ್ತಾನೆ ಇರಲಿಲ್ಲ ಅವಾಗ. ಆ್ಯಕ್ಚುಲಿ ಇಲ್ಲ, ಅವರು ಒಂದು ಏನೋ ಹೇಳೋ ನಾನು ಬಂದ್ಬಿಟ್ಟು ಮನೇಲಿ ಹೇಳ್ಬಿಡ್ತಿದ್ದೆ. ನಮ್ಮಮ್ಮ ನನಗೆ ಬೈಯೋರು, ಅವ್ರಿಗೆ ಬೈತಿಲ್ಲ, ನನಗೆ ಬೈಯೋರು, ಆ ಥರ. ಯಾವ ಥರ ಪ್ರಪೋಸ್ ಮಾಡ್ತಿದ್ರು ಅವರು ಬೈಸ್ಕೊಂಡು? ಅವ್ರ ರೀತಿಯಲ್ಲಿ ಪ್ರಪೋಸ್ ಮಾಡ್ತಿದ್ರು. ನೆನಪಿರುವಂಥದ್ದು ಹೇಳಿ. ನೆನಪಿರುವಂಥದ್ದು ಒಂದ್ಸರಿ ನಾನು ಸಿಕ್ಸ್ತ್ ಒಂದೇ ಸೆವೆಂತ್ ಸತಿ ಸಿಕ್ಸ್ತ್ ಫೇಲ್ ಆಗ್ತಿದ್ದೆ. ಸಿಕ್ಸ್ತ್ ಸೆವೆಂತಲ್ಲಿದ್ದೆ. ಆವಾಗ ಒಂದು ಹುಡುಗ 5 ಪೇಜಲ್ಲಿ ಬ್ಲಡ್ಡಲ್ಲಿ ಲವ್ ಲೆಟರ್ ಬರ್ಕೊಟ್ಟಿದ್ರು. 5 ಪೇಜು ನೆನಪಿದೆ, ಬ್ಲಡ್ಡು ನೆನಪಿದೆ, ಪಾಪ ಅವ್ನು ಮಾತ್ರ ನೆನಪಿಲ್ಲ. ಏನಂತ ಶುರು ಮಾಡಿದವನು? ಇಲ್ಲ, ಆ್ಯಕ್ಚುಲಿ ಅವರು ನನಗಿಂತ ಸೀನಿಯರು. ಸೀನಿಯರೇ ಲವ್ ಮಾಡಕ್ಕೆ ಹೇಗೋದು. ಅವರು ಬ್ಲಡ್ಡಲ್ಲಿ ಬರ್ಕೊಟ್ಟಿದ್ರು. ನನಗದು ನಾನು ಓದುವಿಲ್ಲ, ಆ ಸ್ಮೆಲ್ ನಂಗೆ ತಡ್ಕೊಳಕ್ಕಾಗಿಲ್ಲ. ಹೋಗ್ಬಿಟ್ಟು ನನಗೆ ಅಮ್ಮಂಗೆ ತೋರಿಸ್ದೆ. ನಾನು ಅಮ್ಮಂಗೆ ತೋರಿಸ್ದಾಗ ಯಾರು ಕೊಟ್ಟಿದ್ದು ನಿಂಗೆ ಇದು ಅಂತೆಲ್ಲ ಆಯಿತು. ಈ ಥರ ಸ್ಕೂಲಲ್ಲಿ ಬುಕ್ ಅದು ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ನನ್ನ ಬುಕ್ ಕೇಳಿದ್ರು, ಅದು ಒಂದು ಹುಡುಗಿ ಕೈಲಿ ಕೊಟ್ಟು ಕಳಿಸಿದೆ. ಆ ಬುಕ್ ಬೈಂಡ್ ಒಳಗಡೆ ಹಾಕ್ಕೊಟ್ಟಿದ್ರು. 2 ದಿನ ನನಗೆ ಗೊತ್ತಿಲ್ಲ. ಆಮೇಲೆ ಅವ್ರ ಕ್ಲಾಸವ್ರು ಒಬ್ರು ಬಂದುಬಿಟ್ಟು ಈ ಥರ ನೋಡಿದ್ರ, ಬೈಂಡ್ ತೆಗೆದು ನೋಡಿ ಏನೋ ಇದೆ ನಿಮಗೋಸ್ಕರ ಅಂತ. ಅವಾಗ ನನಗೆ ಗೊತ್ತಾಗಿದ್ದು ಈ ಥರ ಇದೆ. ಓಕೆ, ಈಗ ರೋಸ್ ಸಿನಿಮಾನಲ್ಲಿ ನಿಮಗೆ ಸುಮಧುರವಾದಂತಹ ಒಂದು ಅಲ್ಲೇ ಇರುತ್ತೆ, ತೊಗೊಂಡೋಗ್ತಾರೆ. ಸುಮಧುರವಾದಂತಹ ನೆನಪುಗಳು ಇಬ್ಬರು ಹಂಚ್ಕೊಳ್ಳಿ ಒಬ್ಬೊಬ್ಬರಾಗಿ. ಈಗ ಆಫ್ಟರ್ ದಿ ರಿಲೀಸ್ ಆಫ್ ರೋಸ್ ತುಂಬಾ ಸುಮಧುರವಾಗಿರ್ತಕ್ಕಂಥ ನೆನಪು ಏನಂತಂದರೆ, ರೋಸ್ ಸಕ್ಸಸ್ ಆಗಿದೆ, ಪ್ರೊಡ್ಯೂಸರ್ಸಿಗೆ ಒಳ್ಳೆಯದಾಗಿದೆ, ಅಷ್ಟು ಹೇಳಬಲ್ಲ ಇವಾಗಿನ ಮೋಸ್ಟ್ ಸ್ವೀಟೆಸ್ಟ್ ಮೆಮೊರಿ ಅಂತ, ವಿಚ್ ಐ ವಿಲ್ ಕ್ಯಾರಿ. ರೋಸ್ ಅವ್ರು ನಾನು ಕೊಡೋಕ್ಕಿಂತ ಮುಂಚೆ ಒಂದು ಬ್ರೇಕ್ ತೊಗೊಂಡ್ಬಂದ. ನನಗೆ ನಿಮ್ಗೊಂದು ಹೆಸರು ಕೊಡಬೇಕು ಅಂತ ಆಸೆ ಆಗಿದೆ. ಕೊಡಿ ಸರ್. ಪ್ಯಾಥೋ ಸ್ಟಾರ್ ಅಜಯ್ ರಾವ್. ಕಾವ್ಯಾರನ್ನ ಹಿಂದ್ಗಡೆ ಕೂಡಿಸ್ಬಿಟ್ಟು ಮೋಟರ್ ಬೋಟಲ್ಲಿ ಓಡಿಸ್ತಾರಲ್ಲ ಹುಡುಗ, ನಾನೇ. ನೀವೇನದು?